ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಕುಬೇರ್ TH. ಸರ್ ತಾವೊಂದು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಸರ್? ಸರ್ ನಾವು ದೂರ ಗ್ರಾಮ ಪಂಚಾಯತಿಯಿಂದ ತಳ್ಳೂರು 2ನೇ ಬ್ಲಾಕ್ ಇಂದ ತಳ್ಳೂರು 2ನೇ ಬ್ಲಾಕ್ ಇಂದ ಆಯ್ಕೆ ಆಗಿದ್ದೀರಾ. ಇದೇ ಮೊದಲೇ ಬಾರಿನಾ ಸರ್? ಸರ್ ನಾನು ಕಳೆದ ಬಾರಿ ನಿಂತು ಸೋತಿದೆ. ಸರ್ ಇದು 2ನೇ ಬಾರಿ ನಿಂತು. ಒಂದ್ಸಲ ಸೋತಿ ಈಗ 2ನೇ ಸಲ ಗೆದ್ದಿದ್ದೀರಾ. ಹೇಗ ಅನಿಸ್ತಿದೆ ಸರ್ ಈಗಿನ ಒಂದು ಪೊಲಿಟಿಕ್ಸ್? ಸರ್ ನಾನು ಸೋತಿರೋದ್ರಿಂದ ನಮ್ಗೆ ಹೆಚ್ಚಿನ ಕೆಲಸ ಮಾಡ್ಬೇಕು ಅಂತ ಖುಷಿ ಆಯ್ತಾ ಇದೆ. ಒಳ್ಳೆ ಕೆಲಸ ಮಾಡ್ಬೇಕು. ನೀರಿಗೆ ಮೊದಲನೇದಾಗಿ ಕುಡಿಯೋ ನೀರಿಗೆ ಹೆಚ್ಚಿನ ಆದ್ಯತೆ ಕೊಡ್ಬೇಕು ಪಂಚಾಯತಿಗಳಲ್ಲಿ ಅಂತ ಹೇಳಿ ಅನ್ಕೊಂಡಿದ್ದೀರಾ ಸರ್? ಈಗ ತಮ್ಗೆ ಈಗ ಒಂದು ರಾಜಕೀಯದಲ್ಲಿ ಒಂದು ಎಷ್ಟು ವರ್ಷದ ಒಂದು ಅನುಭವ ಇದೆ ಸರ್? ನನ್ಗೆ ಇದು 4ನೇ ಎಲೆಕ್ಷನ್ ಸರ್. 4ನೇ ಪಂಚಾಯತಿಲಿ 4ನೇ ಎಲೆಕ್ಷನ್. ಬಟ್ ನಾನು 2 ಎಲೆಕ್ಷನ್ ಬೇರೆಯವ್ರಿಗೆ ಸಪೋರ್ಟ್ ಮಾಡಿ ಗೆಲ್ಸಿದ ಸರ್. ಈಗ ಹಂಗಾರೆ ತಮ್ಗೊಂದು 15 ವರ್ಷದ ಒಂದು ಅನುಭವ ಇದೆ. ಈ 15 ವರ್ಷದ ಅನುಭವದಲ್ಲಿ ಆಗಿನ ಒಂದು ರಾಜಕೀಯಕ್ಕೂ ಈಗಿನ ಒಂದು ರಾಜಕೀಯಕ್ಕೂ ಏನೆಲ್ಲ ಒಂದು ಬದಲಾವಣೆಗಳು ನೋಡಿದ್ದೀರಾ ಸರ್? ಸರ್ ಈಗಿನ ರಾಜಕೀಯದಲ್ಲಿ ಬದಲಾವಣೆಗಳು ಕಾಣ್ತಾ ಇದೆ ಸರ್. ಏನೇನು ರಾಜಕೀಯದಲ್ಲಿ ಕೆಲವು ವಿಚಾರಗಳಲ್ಲಿ ರಾಜಕೀಯ ಬದಲಾವಣೆಗಳಲ್ಲಿ ಸರ್ ಯೂತ್ಸೇ ಆಗಲಿ ಯಾವ್ದಾದ್ರು ಒಳ್ಳೆ ಯೂತ್ಸ್ ಬೆಲೆ ಕೊಡ್ತಾರೆ. ಸಮಾಜದಲ್ಲಿ ಕೆಲಸ ಮಾಡೋ ಅಂತವ್ರನ್ನ ಬೆಲೆ ಕೊಡ್ತಾರೆ ಸರ್. ಮೊದಲು ಯಾರೇ ಯಾವಾಗ ಒಂದು ನಿಂತ್ಗಲ್ಲಿ ಊರ್ಗೌಡ್ರು ನಮಸ್ಕಾರ ಅಂದ್ರೆ ಸಾಕು ಅವ್ರಿಗೆ ಒಂದು ಮರ್ಯಾದೆ ಕೊಟ್ಟು ಊಟ ಕೊಡ್ತಾ ಇದ್ರು. ಅವ್ರು ಯಾರೇ ಕೆಲಸ ಮಾಡಿದ್ರೆ ಇವತ್ತು ಯೂತ್ಸ್ ಭಾರಿ ಬೆಲೆ ಕೊಡ್ತಾರೆ. ಹೌದು ಸರ್. ಈಗ ತಾವೊಬ್ರು ಯುವಕರಾಗಿದ್ಕೊಂಡು ಈಗಿನ ಯುವಕರು ರಾಜಕೀಯ ಕಡೆ ಬರ್ತಾ ಇದ್ದಾರೆ. ಅವರಿಗೆಲ್ಲ ಒಂದು ಯಾವ ರೀತಿಯಾದ ಒಂದು ರಾಜಕೀಯವಾಗಿ ಒಂದು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ? ಹೌದು ಸರ್, ನಾನು ಅದನ್ನೇ ಇದು ಮಾಡ್ತೀನಿ. ಹೆಚ್ಚಿನ ಆದ್ಯತೆ ನನ್ನ ಸರ್ ವಿದ್ಯಾವಂತ, ಈಗ ನಮ್ಮ ಕಾಲೋನಿ ಇರ್ಬೋದು, ಆ ಕಡೆ ಇರ್ಬೋದು, ನನ್ನ ಬ್ಲಾಕ್ ಇರ್ಬೋದು, ವಿದ್ಯಾವಂತರಿಗೆ ಆದ್ಯತೆ ಕೊಡ್ತಾರೆ. ಅಂದ್ರೆ ಈಗ ನಮ್ದು ಎಷ್ಟೋ ಮಕ್ಕಳು ನಮ್ಮ ಕಾಲೋನಿ ಸರ್ ಸ್ಕಾಲರ್ಶಿಪ್ ತಗೊಳಕ್ ಆಯ್ತಾ ಇಲ್ಲ. ಏನಕ್ಕೆ ಆಯ್ತಾ ಇಲ್ಲ ಅಂದ್ರೆ ಅವ್ರಿಗೆ ಆಧಾರ್ ಕಾರ್ಡ್ ಮಾಡ್ಸೋ ಲಿಂಕ್ ಗೊತ್ತಿರಲ್ಲ. ಮತ್ತೆ ಈಗ ನಮ್ದು ಸಮಾಜ ಕಲ್ಯಾಣ ಇಲಾಖೆ ವೆಬ್ಸೈಟ್ ಆಗಿರೋದ್ರಿಂದ ಅವ್ರಿಗೆ ವೆಬ್ಸೈಟ್ ಅಲ್ಲಿ ಮಾಡ್ಬೇಕು ಅನ್ನೋ ಒಂದು ಇದು ಕೂಡ ಗೊತ್ತಿಲ್ಲ. ಅಂತದಕ್ಕೆ ನಾನು ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದೀರಾ ಸರ್? ಈಗ ಅಟ್ ಪ್ರೆಸೆಂಟ್ ಈಗಿನ ಒಂದು ರಾಜಕೀಯಕ್ಕೆ ತಮ್ಮ ಪ್ರಕಾರ ಎಜುಕೇಶನ್ ಬೇಕೋ ಬೇಡವೋ ಸರ್? ಸರ್ ಎಜುಕೇಶನ್ ಕಡ್ಡಾಯವಾಗಿ ಬೇಕಲೇಬೇಕು ಸರ್. ಏನಕ್ಕೋಸ್ಕರ ಬೇಕಾಗ್ಬೋದು ಸರ್? ಇವತ್ತು ನೀವು ಈಗ ಸುಮಾರು ನೋಡ್ತಾ ಇದ್ದೀರಾ, ಹೆಚ್ಚಿನ ಇವತ್ತು ಅಧ್ಯಕ್ಷರುಗಳು ಕ್ಯಾಟಗರಿ ಮೇಲೆ ಇವತ್ತು ಅನೌನ್ಸ್ ಮಾಡಿದ್ದಾರೆ ಸರ್ಕಾರ. ಅಲ್ಲಿ ಎಷ್ಟು ಜನ ಇವತ್ತು ಅಧ್ಯಕ್ಷರುಗಳು ಆಯ್ಕೆಗಳಲ್ಲಿ ಜಾಸ್ತಿ ವಿದ್ಯಾವಂತರುಗಳೇ ಬರ್ತಾ ಇದ್ದಾರೆ. ಯಾಕಂದ್ರೆ ಅದರಿಂದ ವಿದ್ಯಾವಂತರ ಕೈವಾಡ ಇರ್ತದೆ. ಅಧ್ಯಕ್ಷರು ಅವರ ಸ್ವಂತ ಶಕ್ತಿಯಿಂದ ಅವರು ಅಧಿಕಾರ ನಡೆಸಕ್ಕ ಆಗ್ತಾ ಇಲ್ಲ. ಅದೇ ವಿದ್ಯಾವಂತರು ಬಂದ್ರೆ ಅವ್ರದೇ ಆದ ಒಂದು ಪವರ್ ಅಲ್ಲಿ ಸ್ವಂತ ಅಧಿಕಾರದಲ್ಲಿ ನಡೆಸ್ತಾರೆ ಅನ್ನೋದೊಂದು ನಂಬಿಕೆ ನಂಬಿಕೆ ಇದೆ ಸರ್. ಅಟ್ ಪ್ರೆಸೆಂಟ್ ತಾವು ಏನೊಂದು ವೃತ್ತಿ ಮಾಡ್ಕೊಂಡಿದ್ದೀರಾ ಸರ್? ನಾನು ಕೇಬಲ್ ಆಪರೇಟರ್ ಕೆಲಸ ಮಾಡ್ತೀನಿ. ಕೇಬಲ್ ಆಪರೇಟರ್ ಕೆಲಸ ಸರ್. ತಾವು ಕೇಬಲ್ ಆಪರೇಟರ್ ಕೆಲಸ ಮಾಡ್ಕೊಂಡಿದ್ದವರು ರಾಜಕೀಯ ಕಡೆ ಬರೋದಕ್ಕೆ ಏನು ಸರ್ ಸ್ಫೂರ್ತಿ? ಸರ್ ನಾನು ಕೇಬಲ್ ಆಪರೇಟರ್ ಕೆಲಸ ಮಾಡೋದಕ್ಕೂ ಮೊದಲು ನನ್ನ ಸಂಘದ ಅಧ್ಯಕ್ಷರಾಗಿದೆ. ಅದರಲ್ಲಿ ಹೆಚ್ಚಿನಾಗಿ ನನ್ನ ಸಂಘದಲ್ಲಿ ಚಟುವಟಿಕೆಗಳು, ಯೂತ್ಸ್ ಕಟ್ಟೋ ರಾಜಕೀಯ ವಿಚಾರಗಳಲ್ಲಿ ತೊಡಗೋದು, ಇದು ಈ ಕಡೆ ಬಂದ್ಬಿಡ ಹೇಳಿ ಸರ್. ಅದರಲ್ಲಿ ತೊಡಸ್ಕೊಂಡಿದೆ ಸರ್. ರಾಜಕೀಯದಲ್ಲಿ ಮುಂದೆ ಬಂದು ಸ್ವಲ್ಪ ಕೆಲಸ ಮಾಡಬೇಕು. ಈಗಾಗಲೇ ನಮ್ಮಲ್ಲಿ ನೈರ್ಮಲ್ಯ ಸಮಿತಿಗಳು, ಸ್ವಚ್ಛತೆಗಳು ಮತ್ತೆ ವಿದ್ಯಾವಂತರನ್ನ ಹೆಚ್ಚಿನ ಮುಂದೆ ತರಬೇಕು ಅನ್ಕೊಂಡು ನಾನು ಸಂಘದಲ್ಲಿದ್ದಾಗೆ ನಾನು ಅನ್ಕೊಂಡಿದ್ದೆ ಸರ್. ಸರ್ ತಾವು ಈಗ ಗ್ರಾಮ ಪಂಚಾಯತಿ ಬಿಟ್ಟು ಬೇರೆ ಯಾವ್ದಾರ ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಂಡಿದ್ದೀರಾ? ಹೌದು ಸರ್. ನಾನು ಸಂಘದ ಹೆಸರು ಸರ್? ಡಾಕ್ಟರ್ BR ಅಂಬೇಡ್ಕರ್ ಯುವ ಸಂಘ. ಅಲ್ಲಿ ಏನಾಗಿದ್ದೀರಾ ಸರ್? ಪ್ರೆಸಿಡೆಂಟ್ ಆಗಿದೆ. ಪ್ರೆಸಿಡೆಂಟ್ 10 ವರ್ಷದಿಂದ ಪ್ರೆಸಿಡೆಂಟ್ ಆಗಿದ್ದೀರಾ ಸರ್. ಈ 10 ವರ್ಷ ಈಗ ಡಾಕ್ಟರ್ BR ಅಂಬೇಡ್ಕರ್ ಸಂಘದಲ್ಲಿ ತಾವು ಒಬ್ಬರು ಅಧ್ಯಕ್ಷರಾಗಿದ್ದೀರಾ. ಆ ಸಂಘದಿಂದ ತಮ್ಮ ಊರಿನ ಒಂದು ಯುವಕರಿಗಾಗಿ
ರೀತಿಯಾದ ಒಂದು ಅನುಕೂಲತೆ ಮಾಡಿಕೊಟ್ಟಿದ್ದೀರಾ? ಸರ್, ನನ್ನ ಸಂಘದಲ್ಲಿದ್ದಾಗ ಹೆಚ್ಚಿನ 10 ವರ್ಷಗಳ ಹಿಂದೆ ನಮ್ಮ ಹಳ್ಳಿಗಳು ತುಂಬ ಇನ್ನೂ ಹಿಂದೆ ಬಿದ್ದಿತ್ತು. ಅವತ್ತು ಕೂಡ ನಾವು ಆರೋಗ್ಯಗಳ ಮತ್ತು ನೈರ್ಮಲ್ಯ ಸ್ವಚ್ಛತೆ ಬಗ್ಗೆ ತಿಂಗಳಿಗೊಂದ್ಸಾರಿ ನಮ್ಮ ಯೂಸ್ ಕಟ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೋ ಊರಿನ ಅಭಿವೃದ್ಧಿಗೆ. ಮತ್ತು ನಮಗೆ ಬರ್ಬೇಕಾದ್ರೆ 22% ಸಂಘಗಳಿಗೆ ಹೆಲ್ಪ್ ಮಾಡ್ತಾ ಇದ್ದೋ. ಮೈಕ್ಸ್ ಕೆಲವು ವಿಚಾರಗಳಲ್ಲಿ ಸರ್ ಅಭಿವೃದ್ಧಿ ಕೆಲಸಗಳತ್ತ ಗಮನ ಕೊಡ್ತಿದ್ದೋ. ಮತ್ತು ಎಲ್ಲಿ ಯಾರು ಅಧಿಕಾರಿಗಳು ಕೆಲಸ ಮಾಡಲ್ಲ ಅಂತೇವ್ರನ್ನ ಅವತ್ತು ಕೂಡ ನಾವು ಸಂಘದ ಮೂಲಕ ನಾವು ಅವ್ರನ್ನ ಪ್ರಚಾರ ಮಾಡಿ ಕೆಲಸ ಮಾಡಿಸ್ತಿದ್ದೆ. ಸರ್, ಈಗ ತಾವೊಂದು ಎಲೆಕ್ಷನ್ ಗೆಲ್ಲಬೇಕು ಅಂದರೆ ತಮ್ಮ ಜೊತೆ ಓಡಾಡಿದಂಥ ಕಾರ್ಯಕರ್ತರು ಒಂದು ಲೆಕ್ಕದಲ್ಲಿ ಅವರೇ ಕಾರಣ ಸರ್. ಹೌದು ಸರ್. ಅವರಿಗೆಲ್ಲ ಈ ಸಂದರ್ಭದಲ್ಲಿ ಅವರು ಮುಖ್ಯವಾಗಿ ಓಡಾಡಿದ್ದವರು 4 ಜನ ಹೆಸರು ಹೇಳಿ ಸರ್. ಅವರು ಮುಖ್ಯವಾಗಿ ಓಡಿದ್ದು ಪ್ರಕಾಶ್ ವಕೀಲರು ಮತ್ತು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದರು. ಮತ್ತೆ ನಂದೀಶ್ ಅಂತ ನಮ್ಮ ಸ್ನೇಹಿತರೆ. ಮತ್ತು ಈಗ ನಮ್ಮ ಜೊತೆಗೆ ಇನ್ನೂ ಹಲವಾರು ಜನ ಕೆಂಪರಾಜು, ಚಂದ್ರರಾಜು ಅಂಬೇಡ್ಕರ್ ಸಂಘದ ಈಗಿನ ವೈಸ್ ಪ್ರೆಸಿಡೆಂಟ್. ಸರಿ ಸರ್, ಅವರಿಗೆಲ್ಲ ಕುಮಾರ್ ಕಾರ್ಯದರ್ಶಿಗಳು ಸರ್, ಇವರೆಲ್ಲ ಸಂಘ ಸಂಸ್ಥೆಗಳಲ್ಲಿ ನಿಂತು ಓಡಾಡಿದ್ದಾರೆ. ಹೆಚ್ಚಿನ ಸಪೋರ್ಟ್ ಕೊಟ್ಟು ಅವರಿಂದ ಯೂತ್ಸ್ ಅನುಕೂಲದಿಂದ ಇವತ್ತು ನಾನು ಮೆಂಬರ್ ಆಗಿದ್ದೀರಾ. ಯಾಕಂದ್ರೆ ಈಗ ಮೆಂಬರ್ ಆಗೋದಕ್ಕೆ ಅವರೊಬ್ರು ಕಾರಣ. ಹೌದು ಸರ್. ಅವರಿಗೆಲ್ಲ ಈ ಸಂದರ್ಭದಲ್ಲಿ ಯಾವ ರೀತಿಯಾದ ಒಂದು ಕೃತಜ್ಞತೆಗಳು ಹೇಳಕ್ ಇಷ್ಟಪಡ್ತೀರಾ ಸರ್? ಹೌದು ಸರ್, ನಾನು ಅವ್ರಿಗೆ ನನ್ಗೆ ಇದು ಒಂದು ಅಧಿಕಾರನ ಕೊಟ್ಟಿರೋರಿಗೆ ನಾನು ಯಾವತ್ತೂ ಅವ್ರಿಗೆ ಚಿರಋಣಿಯಾಗಿ ನಿಂತು ಕೆಲಸ ಮಾಡ್ಬೇಕು ಅಂತೇಳಿ ಅನ್ಕೊಂಡಿದ್ದೆ. ಅವ್ರು ಏನು ಅವ್ರು ಭರವಸೆ ಕೊಟ್ಟಿದ್ದಾರೆ ಮತದಾರರಿಗೆ, ಅದನ್ನ ಅವ್ರಿಗೆ ಚಿರಋಣಿಯಾಗಿದ್ದವ್ರಿಗೆ ಕೆಲಸ ಮಾಡಿಸ್ಬೇಕು. ಅಟ್ ಪ್ರೆಸೆಂಟ್ ಸರ್, ಈಗ ತಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚು ಕುಂದುಕೊರತೆಗಳೇನಿದೆ? ಇದೆ ಸರ್. ಏನೇನಿದೆ ಸರ್? ಸರ್, ನಮ್ಮ ಗ್ರಾಮದಲ್ಲಿ ಸರ್ ಈಗ ಹೆಚ್ಚಿನ ಆದ್ಯತೆ ಮೊದಲು ಡ್ರೈನ್ಗಳದ್ದು ಸಮಸ್ಯೆ ಇದೆ ಸರ್. ಕುಡಿಯೋ ನೀರಿನ ಸಮಸ್ಯೆ ಇದೆ. ಈಗಾಗಲೇ ಕುಡಿಯೋ ನೀರಿನ ಸಮಸ್ಯೆಗಳು ಈಗ ನೀವು ಬರ್ಬೇಕಾದ್ರೆ ಅಂದವೇ ರೋಡಲ್ಲಿ 2-3 ಕಡೆ ನಾನು ತೆಗಿಸಿದ್ದೀನಿ. ಇವಾಗ ನಾವು ಕಟ್ಟೋದಲ್ಲ ಆನ್ಲೈನಲ್ಲೂ ಕೂಡ ತೆಗಿಸಿದ್ದೀವಿ. ಮತ್ತೆ ನೀವು ಬರ್ಬೇಕಾದ್ರೆ ಅಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಸ್ವಲ್ಪ ಇದೆ. ಕೆಲವು ಡ್ರೈನ್ಗಳ ಸಮಸ್ಯೆ ಇದೆ ಸರ್. ಕುಡಿಯೋ ನೀರು ಡ್ರೈನ್ಗಳ ಸಮಸ್ಯೆ ಇದೆ. ನೈರ್ಮಲ್ಯ ಸಮಸ್ಯೆ, ಸ್ವಚ್ಛತೆ ಸ್ವಲ್ಪ ಕಡಿಮೆ ಇದೆ ಗ್ರಾಮದಲ್ಲಿ, ನೀವೇ ನೋಡಿದಿರಾ. ಈಗ ಸ್ವಚ್ಛತೆ ಬಗ್ಗೆ ಸರ್, ಯಾಕಂದ್ರೆ ಸ್ವಚ್ಛತೆ ಈಗ ಕೊರತೆ ಇರೋದ್ರಿಂದ ಸ್ವಚ್ಛತೆ ಬಗ್ಗೆ ಜನರಿಗೆ ಒಂದು ಯಾವ ರೀತಿಯಾದ ಒಂದು ಅರಿವು ಮೂಡಿಸಿದೀರಾ ಸರ್? ಸರ್, ಅದರ ಬಗ್ಗೆ ನಾವು ಚುನಾವಣೆ ಬರಬೇಕಾದ್ರೆ ನಾವು ಅವ್ರಿಗೆ ಕೆಲವು ಹೇಳಿಕೆಗಳು ಕೊಟ್ಟಿದ್ದೀವಿ. ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಆದ್ಯತೆಗಳು ಕೊಡ್ತೀವಿ ನಿಮಗೆ. ಆರೋಗ್ಯ ನೈರ್ಮಲ್ಯ ಸಮಿತಿ ಇದೆ, ಮತ್ತೆ ಹೆಚ್ಚಿನ ಸರ್ಕಾರಕ್ಕೂ ಕೂಡ ಇದು ಮಾಡ್ತೀವಿ ಸ್ವಚ್ಛತೆ ಬಗ್ಗೆ ಅಂತೇಳಿ ಅನ್ಕೊಂಡಿದ್ದೀವಿ. ಸರ್, ಈಗ ತಾವೊಬ್ರು ಮೆಂಬರ್ ಆಗಿದ್ದೀರಾ, ಇನ್ನು 5 ವರ್ಷ ತಮಗೆ ಅಧಿಕಾರ ಅವಧಿ ಇದೆ. ಈ 5 ವರ್ಷ ಅಧಿಕಾರ ಅವಧಿಯಲ್ಲಿ ತಮ್ಮ ಗ್ರಾಮನ ಒಂದು ಯಾವ ರೀತಿಯಾದ ಒಂದು ಬದಲಾವಣೆ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅನ್ಕೊಂಡಿದೀವಿ ಸರ್, ಬದಲಾವಣೆ ಮಾಡ್ಬೇಕು ಅಂತ. ಏನೆಲ್ಲ ಒಂದು ಕೆಲಸಗಳು ಮಾಡ್ಬೇಕು ಅನ್ಕೊಂಡಿದ್ದೀನಿ. ಹೆಚ್ಚಿನ ಆದ್ಯತೆಗಳು ಸಂಘ ಸಂಸ್ಥೆಗಳು ಅವ್ರ ಜೊತೆ ತಗೊಂಡು, ಈಗ ನಮ್ಮಲ್ಲಿ 22% ಗ್ರಾಂಟ್ ಅಲ್ಲಿ ಎಷ್ಟು ಸಾಧ್ಯನೇ ಅಷ್ಟು. ಈಗ ಇನ್ನೂ ನಮಗ ಸರ್ ಕೆಲವು ಮನೆಗಳಲ್ಲಿ ಭಾಗ್ಯ ಜೊತೆ ಲೈಟ್ನ ಸಮಸ್ಯೆ ಇದೆ. ಇನ್ನು ಹಳ್ಳಿಗಳಲ್ಲಿ ಇಷ್ಟು ಸರ್ಕಾರ ಇಷ್ಟು ಮುಂದಕ್ಕೆ ಬಂದಿದ್ರು ಸರ್, ಇನ್ನೂ ಅವ್ರ ಮನೆಗಳಲ್ಲಿ ದೀಪ ಉರಿಸಕೈತೆ. ಅಂಥದ್ದು ಕೂಡ ನನ್ನ ಊರಲ್ಲಿ ಸರ್ ಈಗ 10 ಮನೆ ಬಾಕಿ ಇದೆ. ಅಂತ ಮನೆಗಳಿಗೆ ಒಂದು ಭಾಗ್ಯ ಜ್ಯೋತಿ ಲೈಟ್ ವ್ಯವಸ್ಥೆ ಕೊಡಬೇಕು. ಮತ್ತೆ ಕುಡಿಯೋ ನೀರನ್ನ ಪ್ರತಿ ಮನೆಗೂ ಇನ್ ಟೈಮ್ ತಲುಪಿಸೋದು. ಮೊದಲು ಕೆಲವೇ ದಿನಗಳ ಹಿಂದೆ ಸರ್ ನಮ್ಮೂರಿನಲ್ಲಿ ಕುಡಿಯೋ ನೀರಿಗೆ 16 ದಿನಗಳ ಹಿಂದೆ ನೀರು ಬರ್ತಿತ್ತು ಸರ್. ಇವತ್ತು ಬಿಟ್ರೆ ಇನ್ನು 16 ದಿನ ನೀರು ಬರ್ತಾ ಇತ್ತು ಕುಡಿಯೋ ನೀರು. ಇವತ್ತು ಈಗಾಗಲೇ ನೀವು ಸಾರ್ವಜನಿಕವಾಗಿ ಕೇಳಬಹುದು. ಬಟ್ ಈಗ 3 ದಿನ ತಪ್ಪ 4 ದಿನಕ್ಕೂ ನೀರು ಕೊಡ್ತಾ ಇದೀವಿ. 3 ದಿವಸ ತಪ್ಪ 4 ದಿನಕ್ಕೆ ಕೊಡ್ತಾ ಇದ್ದೀವಿ ಸರ್. ಒಂದಿನ ಗ್ಯಾಪ್ ಕೊಟ್ಟು ಒಂದಿನ ನೀರು ಕೊಡ್ತಾ ಇದ್ದೀರಾ ಕುಡಿಯೋ ನೀರು. ಸರ್, ಈಗ ಅದಲ್ದಲೆ ಜನರು, ತಮ್ಮ ಗ್ರಾಮದ ಜನರು, ಯಾಕಂದ್ರೆ ತಮ್ಮ ಮತ ಬಾಂಧವರು ಅವರೆಲ್ಲ ಬಂದು ತಮ್ಮ ಬಳಿ ಯಾವ ಸಮಸ್ಯೆಗಳ ಬಗ್ಗೆ ಜಾಸ್ತಿ ಹೇಳ್ಕೊತಾ ಇದ್ದಾರೆ? ಸರ್, ಸಮಸ್ಯೆಗಳು ಕೆಲವರು ವೈಯಕ್ತಿಕವಾಗಿ ಹೇಳ್ಕೊತಾರೆ, ಕೆಲವರು ಪಬ್ಲಿಕ್ ಆಗಿ ಹೇಳ್ಕೊತಾರೆ. ಪಬ್ಲಿಕ್ ಕೆಲಸದ ಬಗ್ಗೆ ಹೇಳ್ತಾರೆ. ಸ್ವಚ್ಛತೆ ಇರ್ಬೋದು, ಕೆಲವೊಂದು ವಾಟರ್ ಸಮಸ್ಯೆಗಳಿರ್ಬೋದು, ಇನ್ನು ಕೆಲವುದು ಊರಿನಿಂದ ಪಬ್ಲಿಕ್ ಆಗಿ ಇಂಡಿವಿಜುವಲ್ ಆಗಿ ಆಸ್ಪತ್ರೆ ಇರ್ಬೋದು. ಈಗ ನಮ್ಮೂರಿನಲ್ಲಿ ಆಸ್ಪತ್ರೆ ಸರ್ ಒಂದಿದೆ, ಅಲ್ಲೊಬ್ಬರು ಒಬ್ಬರು ನರ್ಸ್ ಇದ್ದಾರೆ. ಅದ್ರ ಬಗ್ಗೆ ಈಗ ಹೆಚ್ಚಿನ, ಯಾಕಂದ್ರೆ ಎಲ್ಲ ಈಗ ನಮ್ಮಲ್ಲಿ ನೋಡಿ ಸಡನ್ಲಿ ಏನು ತೊಂದರೆ ಆಯ್ತು ಅವ್ರನ್ನ ಇನ್ಚಾರ್ಜ್ ಅಲ್ಲಿ ಇದ್ದಾರೆ 2-3 ಊರಲ್ಲಿ. ಅದು ಆಸ್ಪತ್ರೆ ಸಮಸ್ಯೆನೂ ಕೆಲವು ಕಡೆ ಕೇಳಿದೀವಿ ಸರ್. ಸರ್, ಈಗ ತಮ್ಮ ಒಂದು ಈಗ ರಾಜಕೀಯಕ್ಕೆ ಈಗ ಎಂಟ್ರಿ ಕೊಟ್ಟಿದ್ದೀರಾ. ತಮ್ಮ ಮನೆತನದಿಂದ ತಾವೇ ಮೊದಲನೇ ಅವರ ರಾಜಕೀಯಕ್ಕೆ ಅಥವಾ ಹಿಂದಿನಿಂದ ಒಂದು ಪೊಲಿಟಿಕ್ಸ್ ಅಲ್ಲೇ ಬಂದಿರೋದು? ಇಲ್ಲ ಸರ್, ನೀವೇ ಮೊದಲನೇ ಅವರು. ಸರ್, ಈಗ ಕಡೆಯದಾಗಿ ಈಗ ತಾವೊಂದು ಈ ಸ್ಥಾನ ಅಲಂಕರಿಸ್ಬೇಕು